ಬಿಗ್ ಬಾಸ್ ಮನೆ ಅಂದ್ರೆ ಹೀಗೆ. ಬಿಗ್ ಬಾಸ್ ಮನೆಯ ಒಬ್ಬ ಸ್ಪರ್ಧಿಯಾಗಿರುವಂತಹ ಜಾಹ್ನವಿಯ ಗಂಡ ಈಗ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಕೂತ್ಕೊಂಡು ಜಾಹ್ನವಿ ಅವರ ನಿಜವಾದ ಮುಖವಾಡವನ್ನ ಬಯಲನ್ನ ಮಾಡ್ತಿದ್ದಾರೆ. ಬೇರೆ ಗಂಡಸರ ಸಹವಾಸ ಇದ್ದಿದ್ರಿಂದಾನೇ ನಾನು ಅವಳು ಡಿವೋರ್ಸ್ ಅನ್ನ ತಗೊಂಡಿದ್ದು, ನಮ್ಮ ವೈಯಕ್ತಿಕ ಫೋಟೋಗಳನ್ನ ಮತ್ತೊಬ್ಬ ಗಂಡಸಿಗೆ ಶೇರ್ ಮಾಡುವಂಥದ್ದು, ನನಗೆ ಗಂಡನ ಸ್ಥಾನ ಕೊಡದೇ ಇರುವಂಥದ್ದು, ಹಾಗೂ ನನಗೆ ಮರ್ಯಾದೆ ಇರೋದೋ ಜಾಗದಲ್ಲಿ ನಾನು ಇರಬಾರ್ದು ಅಂತಾನೆ ಈ ಡಿಸಿಷನ್ ತಗೊಂಡಿದ್ದು ಅಂತ ಹೇಳಿ ಗಂಡ ಮುಖಕ್ಕೆ ಹೊಡೆದಂತೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಹಬ್ಬಿಸ್ತಾ ಇದ್ದಾರೆ. ಸೊ ಈ ಹಿಂದೆ ಗೊತ್ತಿರಬಹುದು, ಜಾಹ್ನವಿ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಅವರ ವೈವಾಹಿಕ ಜೀವನ ಹೇಗೆ ಮುರಿದು ಬಿತ್ತು ಅನ್ನೋ ಒಂದು ಎಕ್ಸ್ಪ್ಲೇಷನ್ ಮಾಡೋ ಸಂದರ್ಭದಲ್ಲಿ ನನ್ನ ಗಂಡ ನನ್ನ ಜೊತೆಗೆ ಇರಬೇಕಾದ್ರೆ ಇನ್ನೊಂದು ಹೆಂಗಸಿನ ಸಹವಾಸವನ್ನ ಮಾಡಿದ್ದ, ಅಷ್ಟೇ ಅಲ್ಲದೆ ನಮಗೆ ಡೈವರ್ಸ್ ಆಗದೆ ಇರೋ ಮುಂಚೆನೆ ಅವರು ಮಕ್ಕಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ರು ಅನ್ನೋ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಈ ಸ್ಟೇಟ್ಮೆಂಟ್ ಅನ್ನ ನ್ಯೂಸ್ ಚಾನೆಲ್ಗಳು ತಗೊಂಡು ಅವರ ಗಂಡ ಕಾರ್ತಿಕ್ ನನ್ನ ಇಂಟರ್ವ್ಯೂಗಳನ್ನ ಮಾಡಿದಾಗ ಜಾಹ್ನವಿ ಅವರ ಮುಖವಾಡವನ್ನ ಅವರು ಬಯಲು ಮಾಡಿದ್ದಾರೆ. ಜಾಹ್ನವಿ ಈ ಹಿಂದೆ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಚೆನ್ನಾಗೇ ಇದ್ರು, ಅವರಿಗೆ ಪಿಕಪ್ ಡ್ರಾಪ್ ನಾನೇ ಮಾಡ್ತಾ ಇದ್ದೆ. ನಂತರ ಇವರು ಫ್ಯಾಷನ್ ಅಂತ ಬಿದ್ದಾಗಲೇ ಇವರ ಬದುಕನ್ನು ಹಾಳು ಮಾಡಿಕೊಂಡಿದ್ದು, ನನಗೆ ಮರ್ಯಾದೆ ಕೊಡದೆ ಹೋಗಿದ್ದು, ಅದಲ್ಲದೆ ಬೇರೆ ಗಂಡಸರ ಸಹವಾಸವನ್ನು ಕೂಡ ಮಾಡಿದ್ರು. ಅವರ ಜೊತೆಗೆ ನಮ್ಮ ಪರ್ಸನಲ್ ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಮ್ಮ ಪರ್ಸನಲ್ ಫೋಟೋಗಳನ್ನು ಹಂಚ್ಕೊಂಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಗಂಡನಿಗೆ ಬಿಟ್ಟು ಬೇರೆ ಗಂಡಸಿಗೆ ಒಂದು ಪ್ರಿಯಾರಿಟಿ ಕೊಟ್ಟರೆ ಯಾವ ಗಂಡಸು ಸುಧಾರಿಸ್ಕೋತಾನೆ ಅಂತಾನೂ ಕೂಡ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಈ ಹಿಂದೆ ಜಾಹ್ನವಿ ಅವರು ಗಂಡನೇ ಸರಿ ಇಲ್ಲ, ಬೇರೆ ಹೆಂಗಸರ ಸಹವಾಸ ಮಾಡ್ತಾರೆ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಗಂಡ ಸರಿ ಇಲ್ಲ ಅಂತ ಹೇಳಿ ಹೇಳ್ತಿದ್ರು. ಈಗ ಗಂಡ ಬಂದು ಅವಳೇ ಫ್ಯಾಷನ್ ಅನ್ಕೊಂಡು ಬಟ್ಟೆಗಳನ್ನೆಲ್ಲ ಹೇಗೆ ಬೇಕೆ ಹಾಗೆ ಹಾಕೊಂಡು ಅಲ್ಲಿ ಬಿದ್ದು ಗಂಡಸರ ಸಹವಾಸನ ಮಾಡಿಕೊಂಡು ಮನೆಯಲ್ಲಿ ಗಂಡನಿಗೆ ಅವಮಾನವನ್ನ ಮಾಡಿ ಅವರಿಗೆ ರೆಸ್ಪೆಕ್ಟ್ ಅನ್ನ ಕೊಡದೇ ಇರುವಂತ ಜಾಗದಲ್ಲಿ ನಾನು ಯಾಕಿರ್ಬೇಕು ಅಂತ ಹೇಳಿ ನನಗೆ ಎಲ್ಲಿ ಬೆಲೆ ಸಿಗುತ್ತೋ ನಾನು ಅಲ್ಲಿ ಹುಡುಕೊಂಡು ಹೋದೆ. ನಾನು ಡೈವರ್ಸ್ಗೂ ಮುಂಚೆನೆ ಮದುವೆ ಆಗಿಲ್ಲ, ಆ ನಂತರನೇ ನಾನು ಮದುವೆ ಆಗಿರೋದು, ಅದು ಕೂಡ ನಮ್ಮಿಬ್ಬರ ಮನೆಯಲ್ಲಿ ಒಪ್ಪಿಸ್ಕೊಂಡು ಮದುವೆ ಆಗಿದ್ದೀನಿ. ಈಗ ನನಗೆ 10 ತಿಂಗಳ ಮಗಳಿದ್ದಾರೆ. ನನಗೆ ಡೈವರ್ಸ್ ಆಗಿ ಈಗಾಗಲೇ 2.5 ವರ್ಷಗಳಾಗಿದೆ. 10 ತಿಂಗಳ ಮಗು 2.5 ವರ್ಷಗಳ ಹಿಂದೆ ಹುಟ್ಟೋಕೆ ಹೇಗೆ ಸಾಧ್ಯ? ಹೀಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ, ಕಾನೂನು ಹೋರಾಟ ಮಾಡ್ತೀನಿ. ಅಷ್ಟೇ ಅಲ್ಲ, ಈ ಹಿಂದೆನೇ ಈ ಜಾಹ್ನವಿ ಬಗ್ಗೆ ಆಗಲೇ ಇವರ ಒಂದು ವ್ಯಕ್ತಿತ್ವದ ಬಗ್ಗೆ ಹಳೆಯ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಬಂದಿತ್ತು. ಅದನ್ನೆಲ್ಲನೂ ಕೂಡ ನಾನು ತಲೆ ಕೆಡಿಸ್ಕೊಳ್ದೆ ಇವರ ಪರ ನಿಂತಿದ್ದಕ್ಕೆ ಇವತ್ತು ನನ್ನ ಮರ್ಯಾದೆಯನ್ನ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಕಳೆಯುತ್ತಿದ್ದಾರೆ. ನಾನು ಕೂಡ ಇನ್ನು ಮೇಲೆ ಕಾನೂನು ಹೋರಾಟ ಮಾಡ್ತೀನಿ. ಹೆಂಡತಿ ಮತ್ತೊಬ್ಬ ಗಂಡಸಿನ ಸಹವಾಸವನ್ನು ಮಾಡಬೇಕಾದ್ರೆ ಅಥವಾ ನನಗಿಂತ ಜಾಸ್ತಿ ಬೆಲೆಯನ್ನು ಅವರಿಗೆ ಕೊಡಬೇಕಾದ್ರೆ ಹೇಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ನೀವೇ ಹೇಳಿ ಅಂತ ಹೇಳಿ ನ್ಯೂಸ್ ಮಾಧ್ಯಮಗಳಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಅಂದ್ರೆ ಹೀಗೆ, ಇದು ಎಲ್ಲರ ಮುಖವಾಡವನ್ನ ಬಯಲಿಗೆ ಎಳೀತದೆ. ಸೊ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.